ಪ್ರೀತಿಯ ಪೋಷಕರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಈ ನಿಮ್ಮನ್ನು ಮಂಜುನಾಥ್ ಸರ್ ಮಾಡೋ ನಮಸ್ಕಾರಗಳು. ಇದು 2024ರ ಕೊನೆಯ ತಿಂಗಳು, ಡಿಸೆಂಬರ್ ತಿಂಗಳಲ್ಲಿ ನಾವಿದ್ದೇವೆ. ಹಾಗೆ 2025 ಜನವರಿ ತಿಂಗಳು ಎಲ್ಲರೂ ಸಹ ಒಳ್ಳೆಯದನ್ನು ಮಾಡಲಿ. ಹಳೆ ವರ್ಷದಲ್ಲಿ ನಾವು ಕಳೆದಂಥ ಕಾಲಗಳನ್ನು ಅಥವಾ ಕಳೆದಂಥ ಒಂದು ನೆನಪುಗಳನ್ನು ಮೆಲುಕು ಹಾಕುತ್ತಾ 2025ಕ್ಕೆ ನಾವು ಎಲ್ಲರೂ ಸಹ ಬರೋಣ. ಇಲ್ಲಿ 2025 ಅಂತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಬಹಳ ಒಂದು ಒಂದು ನೆನಪಲ್ಲಿ ಇಟ್ಕೊಳ್ತಕ್ಕಂಥ ವರ್ಷ ಅಂತಲೇ ಹೇಳ್ಬೋದು. ಯಾರು 10th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್ ಎಕ್ಸಾಮ್ಸನ್ನು ಬರೀತಾ ಇದ್ರಿ, ಯಾಕಂದರೆ ನೀವು ಯಾವ ವರ್ಷ ಪಾಸ್ಔಟ್ ಆಗಿದ್ರಿ ಅಂದರೆ ನಾವು 2024-25 ಬ್ಯಾಚ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ 2025ರಲ್ಲಿ ನಿಮ್ಮ ಒಂದು ಎಕ್ಸಾಮನ್ನು ಬರೀತಾ ಇದ್ದರೆ ಮತ್ತು ನಿಮ್ಮ ರಿಸಲ್ಟ್ ಸಹ ಬರುತ್ತೆ. ಈ ರಿಸಲ್ಟ್ ನಿಮ್ಮ 70 ವರ್ಷ 80 ವರ್ಷ ಆದರೂ ಸಹ ಈ 2025 ತಿಂಗಳನ್ನು ನೀವು ಯಾವುದೇ ಕಾರಣಕ್ಕೂ ಅಥವಾ 2025 ವರ್ಷವನ್ನು ನೀವು ಯಾವುದೇ ಕಾರಣಕ್ಕೂ ಸಹ ಮರೆಯೋದಿಲ್ಲ. ಹಾಗಾಗಿ ಈಗ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂದರೆ, ಸೊ ಎಕ್ಸಾಮ್ಗೆ ಹತ್ರ ಬರ್ತಾ ಇದೆ. ಅದರಲ್ಲೂ ಸಹ CBSE ಮತ್ತು ICSE ಮಕ್ಕಳಿಗೆ ಕೇವಲ ಒಂದು 30-35 ಡೇಸ್ ಮಾತ್ರ ಎಕ್ಸಾಮ್ಗೆ ಸಮೀಪ ಆಗಿದ್ದೀರಾ. ಇದು ತುಂಬ ಪ್ರೀಷಿಯಸ್ ಟೈಮ್ ಅಂತ ನಾವೇನು ಕರಿತಾ ಹೋಗ್ತೀವಿ, ತುಂಬ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಯ ಅಂತಲೇ ನಾವು ಹೇಳ್ಬೋದು. ದಯವಿಟ್ಟು ಎಲ್ಲ ವಿಷಯಗಳ ಮೇಲೆ ಗಮನ ಇರಲಿ. ಮಾದರಿ ಪ್ರಶ್ನೆಗತ್ತಿಕೆ ಎಲ್ಲ ಸಾಲ್ವ್ ಮಾಡಿ. ಯಾಕಂದರೆ ನಾನು ಹೀಗೆ ಕೆಲವು ಮಕ್ಕಳುಗಳ ಬಗ್ಗೆ ಸಮಾಲೋಚನೆ ಮಾಡಿದಾಗ, ಕೆಲವು ಪೇರೆಂಟ್ಸ್ ಜೊತೆ ಮಾತಾಡಿದಾಗ ಕೆಲವು ಪೇರೆಂಟ್ಸ್ಗಳು ಹೇಳ್ತಾ ಇದ್ದಾರೆ, ನಮ್ಮ ಮಗಳ ಹತ್ರ ಸಹೋದಯ ಪೇಪರ್ಸ್ಗಳು ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇಲ್ಲ ಅಂತ. ಯಾಕಂದರೆ ನಾವು ಸುಮಾರು ಸ್ಟಾರ್ಟಿಂಗಿಂದಲೂ ಸಹ ಜೂನ್ ಜುಲೈಯಿಂದಲೂ ಸಹ 10th ಸ್ಟ್ಯಾಂಡರ್ಡ್ ಅಥವಾ 12th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳ್ಕೊಂಡೇ ಬರ್ತಾ ಇರ್ತೀವಿ. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಕಳೆದ ವರ್ಷ ನಿಮ್ಮ ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಏನಿದ್ರೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ನೀವು ಒಮ್ಮೆ ಮಾಡಿ ಅಂತ. ಆ್ಯಸ್ ಅ ಟೀಚರ್ ಆಗಿ ಎಲ್ಲ ಟೀಚರ್ಸ್ಗಳು ಏನು ಮಾಡ್ತಾರೆ, ಅದನ್ನು ಕಳಿಸ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಮಾಡ್ತಾರೆ. ಅದನ್ನು ಜೆರಾಕ್ಸ್ ತೊಗೊಳ್ತಕ್ಕಂಥ ಸಂದರ್ಭ ಬಂದಾಗ ನೀವು ಅದನ್ನು ತೊಗೊಳ್ಬೇಕು. ಯಾಕಂದರೆ ವಾಟ್ಸಪ್ಗಳಲ್ಲಿ PDF ಮಾಡಿ ಕಳಿಸಿರ್ತಾರೆ. ಪೋಷಕರು ಇದ್ರ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕು. ಯಾಕಂದರೆ ನೀವು ಓದಿ ಮಗುನ ಬರಿ ಅಂತ ಹೇಳೋದು ಓರಲ್ ಆಯಿತು. ಪ್ರಾಕ್ಟಿಕಲಾಗಿ ಬಂದಾಗ ನಿಮ್ಮ ಮಗು ಏನು ಮಾಡ್ತಾ ಇದೆ ಅನ್ನೋದು ನೀವು ಸ್ವಲ್ಪ ಗಮನವನ್ನು ಕೊಡಬೇಕು. ಯಾಕಂದರೆ ಆಲ್ಮೋಸ್ಟ್ ಎಷ್ಟೋ ತಂದೆ ತಾಯಿಗಳು ಎಜುಕೇಟೆಡ್ಸ್ ಇರ್ತಾರೆ ಈಗಿನ ಕಾಲದಲ್ಲಿ. ಯಾಕಂದರೆ ಎಜುಕೇಟೆಡ್ಸ್ ಇದೆ, ಸಮ್ಟೈಮ್ ದೇ ಬಿಹೇವ್ ಲೈಕ್ ಅನ್ಎಜುಕೇಟೆಡ್ಸ್. ಹೇಳಿ, ಯಾಕಂದರೆ ಇದು ಹೇಳಬೇಕು ಅಂದರೆ ನನಗೆ ಅದು ಅರ್ಥ ಆಗಲ್ಲ, ಹೇಗೆ ಹೇಳಬೇಕು ಅಂತ. ಎಷ್ಟೋ ಅನ್ಎಜುಕೇಟೆಡ್ ಪೇರೆಂಟ್ಸ್ಗಳು ಸಹ ಅದನ್ನು ಮಕ್ಕಳು ಭವಿಷ್ಯವನ್ನು ನೋಡ್ತಾರೆ, ಮಕ್ಕಳು ಏನು ಮಾಡ್ತಾ ಇದೆ ಅಂತ ಹೇಳೋದು. ಎಷ್ಟೋ ಬಾರಿ ಎಜುಕೇಟೆಡ್ ಪೇರೆಂಟ್ಸ್ಗಳೇ, ನಾಟ್ ಫಾರ್ ಎವ್ರಿ ಒನ್. ಸೊ 100 ಔಟ್ ಆಫ್ 50% ಆಫ್ ಪೀಪಲ್ ಎಜುಕೇಟೆಡ್ ಪೇರೆಂಟ್ಸ್ ಏನಂತ ನಾವು ಕರಿತಾ ಹೋಗ್ತೀವಿ. ಮಕ್ಕಳ ಹತ್ರ ಯಾವ ನೋಟ್ಸ್ ಇದೆ, ಯಾವ ಸೋರ್ಸ್ ಇದೆ, ಯಾವ ಗೈಡ್ನ ರೆಫರ್ ಮಾಡ್ತಿದ್ದಾರೆ, ಟೀಚರ್ಸ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದಾರಾ, ಇದ್ರ ಕಡೆ ನೀವು ಗಮನವನ್ನು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಈ 3 ಜನ ಒಗ್ಗಟ್ಟಿನಿಂದ ನಾವೇನಾದರೂ ಒಂದು ಮಾಡಿದ್ರೆ ಮಾತ್ರ, ಅಥವಾ ನಾವೇನಾದರೂ ಮಕ್ಕಳ ಭವಿಷ್ಯದ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರೀತಿಯ ಪೋಷಕರೇ, 2025 ನಿಮ್ಮ ಎಲ್ಲ ಮಕ್ಕಳು ಸಹ ಪರೀಕ್ಷೆಯನ್ನು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಹೇಳ್ತಾ, ಯಾವುದೇ ವಿಷಯಗಳಿದ್ದರೆ ದಯವಿಟ್ಟು ಆಯಾ ಸ್ಕೂಲಲ್ಲಿ ಆಯಾ ಸಬ್ಜೆಕ್ಟ್ ಟೀಚರ್ನ ಹೋಗಿ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಮೀಟ್ ಮಾಡಿ ಆ ವಿಷಯದಲ್ಲಿ ಗೊಂದಲಗಳು ಅಥವಾ ಕನ್ಫ್ಯೂಷನ್ಸ್ ಏನಿದೆ ಅದನ್ನು ದಯವಿಟ್ಟು ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಜವಾಗ್ಲೂ ರಿಸಲ್ಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ ಪ್ರಕಾರ ಬರೋದಿಲ್ಲ. ಯಾಕಂದರೆ ಶಾಲೆಯಲ್ಲಿ ಸಬ್ಜೆಕ್ಟ್ ಟೀಚರ್ ಇವ್ಯಾಲ್ಯುವೇಷನ್ ಅಥವಾ ಮೌಲ್ಯಮಾಪನ ಮಾಡ್ತಕ್ಕಂಥ ಮಾರ್ಕ್ಸೇ ಬೇರೆ ಇರುತ್ತೆ. ಬೋರ್ಡ್ ಎಕ್ಸಾಮಲ್ಲಿ ಅಲ್ಲಿನ ಟೀಚರ್ಸ್ ಮಾರ್ಕ್ಸೇ ಬೇರೆ, ತುಂಬ ಡಿಫ್ರೆಂಟ್ ಇದೆ. ಯಾಕಂದರೆ ಇಲ್ಲಿ ಒಂದು ಮಗು 50-60 ಮಾರ್ಕ್ಸ್ ತೆಗಿತಾ ಇರುತ್ತೆ, ಬೋರ್ಡ್ ಎಕ್ಸಾಮಲ್ಲಿ 40-45 ಬಂದಿರುತ್ತೆ. ಯಾಕೆ ಇದು ರೀಸನ್ಸ್ ವೆರಿ ಸಿಂಪಲ್. ಇಲ್ಲಿ ನಾವು ಕೆಲವೊಮ್ಮೆ ನಮ್ಮ ಮಕ್ಕಳು ಅಂತ ಏನು ಮಾಡ್ತೀವಿ, ವ್ಯಾಲ್ಯುವೇಷನಲ್ಲಿ ಬುದ್ಧಿವಂತ ಅಂತ ಕೆಲವೊಮ್ಮೆ ಹಾಫ್ ಮಾರ್ಕ್ಸ್ 1 ಮಾರ್ಕ್ಸ್ ಎಕ್ಸ್ಟ್ರಾನೂ ಆಗಿರುತ್ತೆ. ಇದೆಲ್ಲವೂ ಸಹ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿಸಲ್ಟ್ ಬರಬೇಕಂದ್ರೆ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಸಪೋರ್ಟ್ ಎಲ್ಲನೂ ಬೇಕಾಗುತ್ತೆ. ಎಲ್ಲರಿಗೂ ಸಹ ಶುಭವಾಗಲಿ. 2025 ಉತ್ತಮ ಅಂಕಗಳನ್ನು ತೆಗೆದು ನಮ್ಮ ಮಕ್ಕಳು ಎಲ್ಲ ಶಾಲೆಗೂ ಉತ್ತಮವಾಗಿರ್ತಕ್ಕಂಥ ಹೆಸರುಗಳನ್ನು ತಗೋಬನ್ನಿ. ನಮ್ಮ ಶಾಲೆ ಅಂತ ಅಲ್ಲ, ಎಲ್ಲ ಆಯಾ ಶಾಲೆಯ ನಮ್ಮ ಬೆಂಗಳೂರು ಆಗಿರ್ಬೋದು, ದಾವಣಗೆರೆ, ತುಮಕೂರು, ಎಲ್ಲ ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತದಲ್ಲಿ ಬರೀತಕ್ಕಂಥ ಎಲ್ಲ CBSE ICSE ಮಕ್ಕಳುಗಳಿಗೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸ್ಟೇಟ್ ಮಕ್ಕಳಿಗೂ ಸಹ ಶುಭವಾಗಲಿ. ಆ ಭಗವಂತ ಎಲ್ಲರಿಗೂ ಸಹ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಟ್ಟು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪರೀಕ್ಷೆನ ಬರಲಿ ಅಂತ ಈ ನಮ್ಮ ಮಂಜುನಾಥ್ ಸರ್ ಬೇಡ್ಕೊಳ್ತಾರೆ. ಧನ್ಯವಾದಗಳು.